ನಮಸ್ಕಾರ. ಬನ್ನಿ ಇವತ್ತು ನಾವು 1859ರ ಬಂಗಾಳಕ್ಕೆ ಟ್ರಾವೆಲ್ ಮಾಡೋಣ. ಅಲ್ಲಿ ನೀಲಿ ಬಣ್ಣದ ಒಂದು ಗಿಡ, ಆ ಗಿಡ ಕೇವಲ ಬಟ್ಟೆಗೆ ಬಣ್ಣ ಕೊಟ್ಟಿದ್ದಲ್ಲ, ಬದಲಾಗಿ ಒಂದು ಇಡೀ ದಂಗೆಗೆ ಬಣ್ಣ ಬಳಿದಿತ್ತು. ಅದೇ ನೀಲಿ ದಂಗೆ ಅಥವಾ ಬ್ಲೂ ರಿಬೆಲಿಯನ್. ಇದು ಬ್ರಿಟಿಷರ ಆರ್ಥಿಕ ಶೋಷಣೆ ವಿರುದ್ಧ ರೈತರು ನಡೆಸಿದ ಒಂದು ಮರೆಯಲಾಗದ ಹೋರಾಟದ ಕಥೆ. ಆದ್ರೆ ಒಂದು ಪ್ರಶ್ನೆ, ನೀಲಿ ಬಣ್ಣ ಕೊಡೋ ಒಂದು ಸಸ್ಯ ಇಡೀ ಭಾರತದಲ್ಲಿ ಒಂದು ಐತಿಹಾಸಿಕ ದಂಗೆಯ ಕಿಡಿಯನ್ನ ಹೊತ್ಸಕ್ಕೆ ಹೇಗೆ ಸಾಧ್ಯ ಆಯಿತು? ಬನ್ನಿ, ಈ ಪ್ರಶ್ನೆ ಹಿಂದಿರುವ ಶೋಷಣೆ, ಹೋರಾಟ ಮತ್ತು ಜಯದ ಕಥೆಯನ್ನ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲು ಈ ದಂಗೆಯ ಮೂಲ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಒಂದು ಬೆಳೆಯ ಕಥೆ ಅಲ್ಲ, ಇದು ರೈತರ ಮೇಲಾದ ದಬ್ಬಾಳಿಕೆಯ ಕಥೆ. ಹಾಗಿದ್ರೆ ಏನಿದು ಇಂಡಿಗೋ? ಇದೊಂದು ಗಿಡ. ಇದರಿಂದ ಸೊಗಸಾದ ನೀಲಿ ಬಣ್ಣದ ಡೈ ಮಾಡ್ತಿದ್ರು. 19ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೆದಿತ್ತು. ಹಾಗಾಗಿ ಈ ನೀಲಿ ಬಣ್ಣಕ್ಕೆ ಸಿಕ್ಕಾಪಟ್ಟಿ ಡಿಮ್ಯಾಂಡ್ ಇತ್ತು. ಹೇಳಬೇಕು ಅಂದ್ರೆ ಬ್ರಿಟಿಷರಿಗೆ ಇದು ಚಿನ್ನಕ್ಕಿಂತ ಏನೂ ಕಡಿಮೆ ಇರಲಿಲ್ಲ. ಅಂದ್ರೆ ನೋಡಿ, ಈ ನೀಲಿ ಬೆಳೆಗೆ ಎರಡು ಮುಖಗಳಿದ್ವು. ಒಂದ್ಕಡೆ ಬ್ರಿಟಿಷ್ ಪ್ಲಾಂಟರ್ಗಳಿಗೆ ಯುರೋಪ್ನಲ್ಲಿ ಭರ್ಜರಿ ಲಾಭ ತಂದ್ಕೊಡ್ತಿತ್ತು. ಆದರೆ ಇನ್ನೊಂದ್ಕಡೆ ಬಂಗಾಳದ ನಮ್ಮ ರೈತರಿಗೆ ಇದು ತಂದೊಡ್ಡಿದ್ದು ಬಲವಂತದ ದುಡಿಮೆ, ತೀರಿಸಲಾಗದ ಸಾಲದ ಸುಳಿ ಮತ್ತು ಮುಖ್ಯವಾಗಿ ಹೊಟ್ಟೆ ತುಂಬಿಸೋ ಆಹಾರ ಬೆಳೆಯೋಕೆ ತಮ್ಮ ಫಲವತ್ತಾದ ಭೂಮಿಯನ್ನೇ ಕಳ್ಕೊಳ್ಳೋ ಸ್ಥಿತಿ. ಒಬ್ಬರಿಗೆ ಲಾಭ, ಮತ್ತೊಬ್ಬರಿಗೆ ಶೋಷಣೆ. ಇದೇ ಅಲ್ವ ಸಮಸ್ಯೆ? ಇದೇ ವ್ಯವಸ್ಥೆ ದಂಗೆಯ ಬೀಜಗಳನ್ನು ಬಿತ್ತಿದ್ದು. ಹಾಗಾದ್ರೆ ರೈತರು ದಂಗೆ ಏಳೋಕಿದ್ದ ಮುಖ್ಯ ಕಾರಣಗಳೇನೋ ನೋಡೋಣ ಬನ್ನಿ. ರೈತರನ್ನು ದಂಗೆಯ ದೌಡೆಗೆ ತಳ್ಳಿಂದು ಈ 5 ಕಾರಣಗಳು ನೋಡಿ. ಮೊದಲನೇದಾಗಿ, ಆಹಾರ ಬೆಳೆಗಳನ್ನು ಬಿಟ್ಟು ಇಂಡಿಗೋ ಬೆಳೆಯೇ ಸರಿ ಅಂತ ರೈತರ ಮೇಲೆ ಒತ್ತಡ ಹಾಕಲಾಯಿತು. ಎರಡನೇದು, ಬೆಳೆದ ಬೆಳೆಗೆ ಸಿಕ್ತಿದ್ದ ಬೆಲೆ ಮಾರುಕಟ್ಟೆಗಿಂತ ತುಂಬಾನೇ ಕಡಿಮೆ. ಅಷ್ಟೇ ಅಲ್ಲ, ಮೂರನೇದಾಗಿ, ಈ ಇಂಡಿಗೋ ಕೃಷಿ ಭೂಮಿಯ ಫಲವತ್ತತೆಯನ್ನೇ ಹಾಳು ಮಾಡ್ತಿತ್ತು. ಇನ್ನು 4ನೇ ಪಾಯಿಂಟ್, ಪ್ಲಾಂಟರ್ಗಳು ಕೊಟ್ಟ ಸಾಲಕ್ಕೆ ಅತಿಯಾದ ಬಡ್ಡಿ ಹಾಕಿ ರೈತರನ್ನ ಸಾಲದ ಸುಳಿಯಿಂದ ಹೊರಬರದ ಹಾಗೆ ಮಾಡಿದ್ರು. ಕೊನೆಗೆ ಇದನ್ನೆಲ್ಲ ಯಾರಾದ್ರೂ ವಿರೋಧಿಸಿದ್ರೆ ಅವರ ಮೇಲೆ ಹಿಂಸೆ, ಕಾನೂನಿನ ಬೆದರಿಕೆ, ಹೀಗೆ ಎಲ್ಲವೂ ನಡೀತಿತ್ತು. ಈ ಎಲ್ಲ ಶೋಷಣೆಗಳು ಒಂದು ಹಂತ ದಾಟಿದಾಗ ರೈತರ ಸಹನೆ ಕಟ್ಟೆ ಒಡೀತು. ಆಗಲೇ ಶುರುವಾಗಿದ್ದು ಒಂದು ಐತಿಹಾಸಿಕ ಸಂಘಟಿತ ಹೋರಾಟ. 1859ರಲ್ಲಿ ಸಾವಿರಾರು ರೈತರು ಒಂದಾದ್ರು. ಅವರ ನಿರ್ಧಾರ ತುಂಬಾನೇ ದೃಢವಾಗಿತ್ತು. ಅವರ ಘೋಷಣೆ ಸರಳವಾಗಿತ್ತು, ಆದರೆ ಇಡೀ ಸಾಮ್ರಾಜ್ಯವನ್ನ ನಡಗಿಸುವಷ್ಟು ಪವರ್ಫುಲ್ ಆಗಿತ್ತು. ನಾವು ಇನ್ನು ಮುಂದೆ ನೀಲಿ ಬೆಳೆ ಬೆಳೆಯುವುದಿಲ್ಲ. ಈ ಒಂದೇ ಒಂದು ಘೋಷಣೆ ಇಡೀ ಬಂಗಾಳದಲ್ಲಿ ಪ್ರತಿರೋಧದ ಅಲೆಯನ್ನು ಎಬ್ಬಿಸಿತು. ರೈತರು ಒಗ್ಗಟ್ಟಾಗಿ ನೀಲಿ ಗಿಡಗಳನ್ನು ನೆಡಲು ನಿರಾಕರಿಸಿದರು, ಹೊಸ ಕಾಂಟ್ರಾಕ್ಟ್ಗಳಿಗೆ ಸಹಿ ಹಾಕಲಿಲ್ಲ ಮತ್ತು ಪ್ಲಾಂಟರ್ಗಳಿಗೆ ಬಾಡಿಗೆ ಕೊಡೋದನ್ನೇ ನಿಲ್ಲಿಸಿಬಿಟ್ರು. ಇದೇ ಸಮಯದಲ್ಲಿ ಹೋರಾಟಕ್ಕೆ ಒಂದು ಹೊಸ ಅಸ್ತ್ರ ಸಿಕ್ತು. ಅದೇ ಒಂದು ನಾಟಕ. ದೀನಬಂಧು ಮಿತ್ರ ಅವರು ಬರೆದ ನೀಲ್ ದರ್ಪಣ್ ಅನ್ನೋ ನಾಟಕ ರೈತರ ನೋವನ್ನು ಮತ್ತು ಪ್ಲಾಂಟರ್ಗಳ ಕ್ರೌರ್ಯವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸಿತ್ತು. ಇದು ಕೇವಲ ನಾಟಕ ಆಗಿರಲಿಲ್ಲ, ಅದು ಇಡೀ ಜಗತ್ತಿನ ಕಣ್ಣು ತೆರೆಸಿದ ಕಣ್ಣಡಿಯಾಗಿತ್ತು. ಈ ಹೋರಾಟ ಕೇವಲ ಒಂದು ದಂಗೆಯಾಗಿ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗ್ಲಿಂದ ಇದು ತನ್ನದೇ ಆದ ಒಂದು ದೊಡ್ಡ ಪರಂಪರೆಯನ್ನ ಬಿಟ್ಟುಹೋಯ್ತು. ಏನದು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ರೈತರ ಒಗ್ಗಟ್ಟಿನ ಶಕ್ತಿ ಎಷ್ಟಿತ್ತು ಅಂದ್ರೆ ಬ್ರಿಟಿಷ್ ಸರ್ಕಾರವೇ ಮಣಿಬೇಕಾಯಿತು. ಪರಿಣಾಮವಾಗಿ 1860ರಲ್ಲಿ ಈ ಶೋಷಣೆಯ ವ್ಯವಸ್ಥೆಯನ್ನ ತನಿಖೆ ಮಾಡಕ್ಕೆ ಇಂಡಿಗೋ ಕಮಿಷನ್ ಅನ್ನೋದನ್ನ ರಚನೆ ಮಾಡಲಾಯಿತು. ಇದು ರೈತರ ಹೋರಾಟಕ್ಕೆ ಸಿಕ್ಕ ಮೊದಲ ದೊಡ್ಡ ಗೆಲುವು. ಇಂಟ್ರೆಸ್ಟಿಂಗ್ ಅಂದ್ರೆ, ಈ ಆಯೋಗದ ವರದಿ ಸಂಪೂರ್ಣವಾಗಿ ರೈತರ ಪರವಾಗಿತ್ತು. ಹೌದು, ಈ ವ್ಯವಸ್ಥೆ ದಬ್ಬಾಳಿಕೆಯಿಂದ ಕೂಡಿದೆ ಅಂತ ಒಪ್ಕೊಂತು. ಅಷ್ಟೇ ಅಲ್ಲ, ರೈತರ ಮೇಲೆ ನೀಲಿ ಬೆಳೆಯಲು ಒತ್ತಾಯ ಹೇರಬಾರ್ದು ಮತ್ತು ಎಲ್ಲಾ ವಿವಾದಗಳನ್ನ ಕಾನೂನಿನ ಮೂಲಕವೇ ಬಗೆಹರಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿತು. ಇದರೊಂದಿಗೆ ರೈತರ ಆರೋಪಗಳು ಸತ್ಯವೆಂದು ಸಾಬೀತಾಯಿತು. ಈ ದಂಗೆಯ ಪರಿಣಾಮಗಳು ನಿಜಕ್ಕೂ ದೂರಗಾಮಿಯಾಗಿದ್ದು. ಇದು ರೈತರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು. ಬ್ರಿಟಿಷರ ಆರ್ಥಿಕ ಶೋಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿತು. ಅಷ್ಟೇ ಅಲ್ಲ, ಈ ಹೋರಾಟ ಮುಂದಿನ ಅನೇಕ ಕೃಷಿ ಚಳವಳಿಗಳಿಗೆ ಸ್ಫೂರ್ತಿಯಾಗಿ ಭಾರತದ ಸ್ವಾತಂತ್ರ್ಯ ಚಳವಳಿಗೂ ಸಹ ಬಲ ತುಂಬಿತು. ಈ ದಂಗೆಯ ಐತಿಹಾಸಿಕ ಮಹತ್ವ ಎಷ್ಟಿದೆ ಅಂದ್ರೆ, ಇಲ್ಲಿ ಹೊತ್ತಿದ ಕಿಡಿ ಸುಮಾರು 60 ವರ್ಷಗಳ ನಂತರವೂ ಆರಿರಲಿಲ್ಲ. 1859ರ ಈ ಹೋರಾಟವೇ 1917ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಪ್ರಸಿದ್ಧ ಚಂಪಾರಣ್ ಸತ್ಯಾಗ್ರಹಕ್ಕೆ ನೇರ ಸ್ಫೂರ್ತಿಯಾಯಿತು. ಹಾಗಾದ್ರೆ ಒಂದು ವ್ಯವಸ್ಥಿತ ಅನ್ಯಾಯದ ವಿರುದ್ಧ ಸಾಮಾನ್ಯ ಜನ ಒಟ್ಟಾಗಿ ನಿಂತಾಗ ಎಂತಹ ದೊಡ್ಡ ಬದಲಾವಣೆ ತರಬಹುದು ಅನ್ನೋದಕ್ಕೆ ಈ ನೀಲಿದಂಗೆ ಒಂದು ಅದ್ಭುತ ಉದಾಹರಣೆ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.